ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ನಾವೀ ದಿನ ಭಗವಂತನ ಲೀಲೆಗಳು ಅಂದರೆ ಕೃಷ್ಣ ಸ್ಟೋರಿ ಬುಕ್ನ ಓದೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಕೃಷ್ಣನ ಲೀಲೆಗಳನ್ನು ಕೇಳುವಂಥದ್ದು ನಿಮ್ಮೆಲ್ಲರ ಒಂದು ಕರ್ತವ್ಯ. ಭಗವಂತನ ಲೀಲೆಗಳು ಅಂತಂದರೆ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ಕೇಳ್ತಾ ಇರಬೇಕು ಅನ್ನೋಷ್ಟು ಆಗಿರುತ್ತೆ. ಮತ್ತು ಕೇಳ್ತಾ ನಾವು ಭಗವಂತನ ಲೀಲೆ ಒಳಗಡೆ ಮುಳುಗೋಗ್ತೀವಿ. ಆ ಭಾವ ಅನ್ನೋದು ನಮ್ಗೆ ಆ ಕಥೆನಲ್ಲಿ ಸಿಗ್ತಾ ಇರುತ್ತೆ. ಆ ರುಚಿ ಅನ್ನೋದು ಸಿಗ್ತಾ ಇರುತ್ತೆ. ನಾವು ಭಕ್ತರಾಗಬೇಕು ಅಂದರೆ ಭಗವಂತನ ಲೀಲೆಗಳನ್ನು ತಿಳ್ಕೋಬೇಕು. ಆ ಶ್ರವಣ ಮಾಡೋದ್ರಿಂದನೇ ನಾವು ಭಕ್ತರಾಗೋದಕ್ಕೆ ಸಾಧ್ಯ. ಆ ಲೀಲೆಗಳು ನಮ್ಮ ಮನದಲ್ಲಿ ಮತ್ತೆ ಮತ್ತೆ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಯಾಕೆಂದರೆ ನಾವು ಶ್ರವಣ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಈ ಕಥೆಗಳನ್ನು ನಾವು ಒಂದೊಂದೇ ಅಧ್ಯಾಯವನ್ನು ತಿಳ್ಕೊತಾ ಹೋಗೋಣ. ನೀವು ಆಲ್ರೆಡಿ ಕಳೆದ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿರುವಂಗೆ ಕೃಷ್ಣ ಬುಕ್ನಲ್ಲಿ ಒಟ್ಟು 89 ಕಥೆಗಳಿದೆ, ಲೀಲೆಗಳಿದೆ. ಆ ಲೀಲೆಗಳ ಬಗ್ಗೆ ನಾವು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಲೀಲೆಗಳನ್ನು ತಿಳ್ಕೊತಾ ಹೋಗೋಣ. ಎಲ್ಲರೂ ಇದನ್ನು ಪದೇ ಪದೇ ಕೇಳ್ತೀರಾ ಅಂತ ಭಾವಿಸ್ತೀನಿ. ಯಾಕೆಂದರೆ ನಿಮ್ಮೆಲ್ಲರ ಗುರುಗಳಾದ ನಮ್ಮ ಶ್ರೀಲ ಪ್ರಭುಪಾದವರು, ನಮ್ಮ ಆಧ್ಯಾತ್ಮಿಕ ಗುರುಗಳು, ನಮ್ಮೆಲ್ಲರ ತಂದೆ, ನಮ್ಮೆಲ್ಲರ ಶುಭ ಹಾರೈಸುವಂಥವರು. ಇವರು ನಮಗೆ ತುಂಬಾ ಶ್ರಮವನ್ನು ಪಟ್ಟು ಈ ಪುಸ್ತಕಗಳನ್ನು ನಮಗೋಸ್ಕರ ಅಂತ ತಂದುಕೊಟ್ಟಿದ್ದಾರೆ. ಹಾಗಾಗಿ ನಾವು ಭಕ್ತಿಗೆ ಬರಬೇಕು ಅನ್ನೋದೇ ನಮ್ಮ ಗುರುಗಳ ಉದ್ದೇಶ. ಅವರು ಭಗವಂತನ ಸೇವಕರು. ಹಾಗಾಗಿ ನಾವು ಕೂಡ ಭಗವಂತನ ಸೇವೆ ಮಾಡಬೇಕು ಅಂತ ನಮ್ಮ ನಿಜವಾದ ಗುರುಗಳು ಭಾವಿಸ್ತಾರೆ. ಹಾಗಾಗಿ ನಮಗೆ ಈ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ನಾವು ಅದನ್ನು ಬಳಸ್ಕೊಂಡು ನಾವು ನಮ್ಮ ಭಗವಂತನಿಗೆ, ಗುರುಗಳಿಗೆ ದಾಸಾನುದಾಸರಾಗಿ ಸೇವೆ ಮಾಡುವಂಥ ಒಂದು ಅವಕಾಶ ಸಿಗಬೇಕು ಅಂತಂದರೆ ನಾವು ಈ ಲೀಲೆಗಳನ್ನು, ಮಹಿಮೆಗಳನ್ನು, ಭಗವಂತನ ಹುಟ್ಟು ಈ ಜನನಗಳ ಬಗ್ಗೆ ನಾವು ತಿಳ್ಕೊತಾ ಇರಬೇಕು. ನೀವೆಲ್ಲರೂ ಕೂಡ ಕೇಳ್ತೀರಾ ಅಂತ ಭಾವಿಸ್ತಾ ಮತ್ತೆ ಮತ್ತೆ ಇದನ್ನು ವಿಡಿಯೋವನ್ನು ನೀವು ಶ್ರವಣ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಈ ತರಗತಿಯನ್ನು ಪ್ರಾರಂಭ ಮಾಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದ್ಮಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಃ ಪಾದಕಮಲಂ. ಶ್ರೀಗುರಾನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಹಜೀವಂ ಸಾದ್ವೈತಂ ಸಾಮಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಂ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೀಶ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ನಾನು ಏನು ಅಂದರೆ
ಈ ಸೇವೆಯನ್ನು ಮಾಡಲು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಅಂದರೆ ನನಗೆ ಶೀಲ ಪ್ರಭುಪಾದವರು ಬರೆದಿರುವಂಥ ಪುಸ್ತಕಗಳನ್ನು ಓದುವಂಥದ್ದು ಒಂದು ಅವಕಾಶವನ್ನು ನೀವು ನನಗೆ ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಿಮಗೆಲ್ಲ ನಾನು ಋಣಿಯಾಗಿರೋದಕ್ಕೆ ಆಸೆ ಪಡ್ತೀನಿ. ಹರೇ ಕೃಷ್ಣ. ಮೊದಲನೇ ಅಧ್ಯಾಯ, ಕೃಷ್ಣ ಅವತಾರ. ಒಂದು ಕಾಲದಲ್ಲಿ ಬೇರೆ ಬೇರೆ ರಾಜರ ಸೈನ್ಯಗಳು ಭೂಮಿಗೆ ಹೊರೆಯಾದವು. ಆ ಸೈನ್ಯಗಳ ಅಗತ್ಯವಿರಲಿಲ್ಲ. ಈ ರಾಜರೆಲ್ಲ ವಾಸ್ತವವಾಗಿ ರಾಕ್ಷಸರೇ, ಆದರೆ ರಾಜರಂತೆ ಕಾಣಿಸಿಕೊಳ್ಳುತ್ತಿದ್ದರು. ಆ ಕಾಲದಲ್ಲಿ ಇಡೀ ಜಗತ್ತಿಗೆ ಚಿಂತೆಯಾಯಿತು. ಈ ರಾಕ್ಷಸರಿಂದಾಗುತ್ತಿದ್ದ ಅನಾಹುತಗಳನ್ನು ಕುರಿತು ಬ್ರಹ್ಮದೇವನಿಗೆ ಹೇಳಲು ಭೂದೇವಿಯು ಅವನ ಬಳಿಗೆ ಹೋದಳು. ಭೂದೇವಿಯು ಒಂದು ಗೋರೂಪವನ್ನು ಧರಿಸಿ ಕಣ್ಣೀರಿಡುತ್ತಾ ಅವನ ಮುಂದೆ ನಿಂತಳು. ಅವಳಿಗೆ ತನ್ನ ಮಕ್ಕಳ ಸಾವಿನಿಂದ ದುಃಖವಾಗಿತ್ತು. ಬ್ರಹ್ಮದೇವನಲ್ಲಿ ಅನುಕಂಪವನ್ನು ಜಾಗೃತಗೊಳಿಸುವಂತೆ ಅಳುತ್ತಿದ್ದಳು. ಭೂಮಿಯು ವಿಪತ್ತಿನ ಸ್ಥಿತಿಯಲ್ಲಿರುವುದನ್ನು ವರ್ಣಿಸಿದಳು. ಇದನ್ನು ಕೇಳಿ ಬ್ರಹ್ಮದೇವನಿಗೆ ವ್ಯಾಕುಲವಾಯಿತು. ಅವನು ವಿಷ್ಣುವಿನ ನಿವಾಸವಾದ ಕ್ಷೀರ ಸಮುದ್ರಕ್ಕೆ ಹೊರಟನು. ಶಿವನ ನಾಯಕತ್ವದಲ್ಲಿ ಎಲ್ಲ ದೇವತೆಗಳು ಅವನೊಡನೆ ಹೋದರು. ಭೂದೇವಿಯು ಅವರನ್ನು ಹಿಂಬಾಲಿಸಿದಳು. ವಿಷ್ಣುವು ಹಿಂದೆ ವರಾಹ ಅವತಾರವನ್ನೆತ್ತಿ ಭೂಗ್ರಹವನ್ನು ರಕ್ಷಿಸಿದ್ದ. ಕ್ಷೀರ ಸಮುದ್ರದ ತೀರವನ್ನು ತಲುಪಿ ಬ್ರಹ್ಮದೇವನು ವಿಷ್ಣುವನ್ನು ಸುಪ್ರೀತಗೊಳಿಸಲು ಪ್ರಾರಂಭಿಸಿದನು. ವೈದಿಕ ಮಂತ್ರಗಳಲ್ಲಿ ಪುರುಷ ಸೂಕ್ತ ಎನ್ನುವುದು ಒಂದು ಬಗೆಯ ಪ್ರಾರ್ಥನೆ. ಸಾಮಾನ್ಯವಾಗಿ ದೇವತೆಗಳು ಪುರುಷ ಸೂಕ್ತವನ್ನು ಪಠಿಸುವ ಮೂಲಕ ದೇವೋತ್ತಮ ಪರಮಪುರುಷನಾದ ವಿಷ್ಣುವಿಗೆ ಪ್ರಣಾಮವನ್ನು ಮಾಡುತ್ತಾರೆ. ಪ್ರತಿಯೊಂದು ಗ್ರಹದ ಅಧಿದೇವತೆಯು ತನ್ನ ಗ್ರಹದಲ್ಲಿ ಯಾವ ರೀತಿಯಲ್ಲಾದರೂ ಪ್ರಕ್ಷುಬ್ಧತೆ ಉಂಟಾದಾಗ ವಿಶ್ವದ ಪರಮಪ್ರಭುವಾದ ಬ್ರಹ್ಮದೇವನನ್ನು ಕಾಣಬಹುದು ಎಂದು ಇಲ್ಲಿ ತಿಳಿದುಕೊಳ್ಳಬೇಕು. ಬ್ರಹ್ಮನು ನೇರವಾಗಿ ವಿಷ್ಣುವನ್ನು ಕಾಣುವಂತಿಲ್ಲ, ಆದರೆ ಕ್ಷೀರಸಾಗರದ ತೀರದಲ್ಲಿ ನಿಂತು ಕಾಣಬಹುದು. ಈ ವಿಶ್ವದಲ್ಲಿ ಶ್ವೇತದೀಪ ಎನ್ನುವ ಗ್ರಹವಿದೆ. ಅದರಲ್ಲಿ ಒಂದು ಕ್ಷೀರಸಾಗರವಿದೆ. ಈ ಗ್ರಹದಲ್ಲಿ ಉಪ್ಪು ನೀರಿನ ಸಮುದ್ರವು ಇರುವಂತೆಯೇ ಇತರ ಗ್ರಹಗಳಲ್ಲಿ ಬೇರೆ ಬೇರೆ ರೀತಿಗಳ ಸಮುದ್ರಗಳಿವೆ ಎಂದು ವೈದಿಕ ವಾಜ್ಞೆಯು ಹೇಳುತ್ತದೆ. ಎಲ್ಲೋ ಒಂದು ಕಡೆ ಹಾಲಿನ ಸಮುದ್ರವಿದೆ, ಮತ್ತೊಂದು ಕಡೆ ತೈಲ ಸಾಗರವಿದೆ, ಇನ್ನೂ ಒಂದು ಕಡೆ ಮದ್ಯದ ಸಮುದ್ರವಿದೆ. ಹೀಗೆಯೇ ಬೇರೆ ಬೇರೆ ಬಗೆಯ ಸಮುದ್ರಗಳಿವೆ. ದೇವೋತ್ತಮ ಪರಮಪುರುಷನಾದ ಕ್ಷೀರೋದಕಶಾಹಿ ವಿಷ್ಣುವನ್ನು ಸುಪ್ರೀತಗೊಳಿಸಲು ಯಾವಾಗಲೂ ದೇವತೆಗಳನ್ನು ಪಠಿಸುವ ಪ್ರಾರ್ಥನೆ ಪುರುಷ ಸೂಕ್ತ. ಅವನು ಕ್ಷೀರ ಸಮುದ್ರದ ಮೇಲೆ ಮಲಗಿರುವುದರಿಂದ ಅವನಿಗೆ ಕ್ಷೀರೋದಕಶಾಹಿ ವಿಷ್ಣು ಎಂದು ಹೆಸರು. ಈ ವಿಶ್ವದಲ್ಲಿ ಎಲ್ಲ ಅವತಾರಗಳು ಆಗುವುದು ಈ ದೇವತೋತ್ತಮ ಪರಮಪುರುಷನಿಂದಲೇ. ದೇವತೆಗಳೆಲ್ಲರೂ ಪುರುಷ ಸೂಕ್ತವನ್ನು ಹೇಳಿ ದೇವೋತ್ತಮ ಪರಮಪುರುಷನಿಗೆ ಪ್ರಾರ್ಥನೆ ಮಾಡಿದರು. ಉತ್ತರವೇನು ಬಂದಂತೆ ಕಾಣಲಿಲ್ಲ. ಬ್ರಹ್ಮದೇವನೇ ಧ್ಯಾನ ಮಾಡಿದರು. ವಿಷ್ಣುವಿನಿಂದ ಬ್ರಹ್ಮನಿಗೆ ಒಂದು ಸಂದೇಶವು ಸ್ಫರಿಸಿತು. ಬ್ರಹ್ಮನು ಈ ಸಂದೇಶವನ್ನು ದೇವತೆಗಳೆಲ್ಲ ತಿಳಿಸಿದನು. ವೈದಿಕ ಜ್ಞಾನವನ್ನು ಪಡೆಯುವ ರೀತಿ ಇದೆ. ತನ್ನ ಹೃದಯದ ಮೂಲಕ ಬ್ರಹ್ಮನು ದೇವೋತ್ತಮ ಪರಮಪುರುಷನಿಂದ ಮೊದಲು ವೈದಿಕ ಜ್ಞಾನವನ್ನು ಪಡೆಯುತ್ತಾನೆ. ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ಹೇಳಿರುವಂತೆ ತಾನೇ ಬ್ರಹ್ಮ ಹೃದಯ. ವೇದಗಳ ಅಪೌರುಷೇಯ ಜ್ಞಾನವನ್ನು ಹೃದಯದ ಮೂಲಕ ಬ್ರಹ್ಮನಿಗೆ ತಿಳಿಸಲಾಯಿತು. ಇದೇ ರೀತಿಯಲ್ಲಿ ಇಲ್ಲಿಯೂ ವಿಷ್ಣುವು ಕಳಿಸಿದ ಸಂದೇಶವು ಬ್ರಹ್ಮನಿಗೆ ಅರ್ಥವಾಯಿತು. ಅವರು ಕೂಡಲೇ ಕಾರ್ಯ ತತ್ಪರರಾಗುವಂತೆ ಬ್ರಹ್ಮನು ಅದನ್ನು ದೇವತೆಗಳಿಗೆಲ್ಲ ತಿಳಿಸಿದ. ವಿಷ್ಣುವಿನ ಸಂದೇಶ ಇದು. ಶೀಘ್ರದಲ್ಲಿಯೇ ಪರಮಪ್ರಭುವು ತನ್ನ ಪರಮಶಕ್ತಿಗಳೊಡನೆ ಭೂಮಿಯಲ್ಲಿ ಕಾಣಿಸಿಕೊಳ್ಳುವವನು. ರಾಕ್ಷಸರನ್ನು ಧ್ವಂಸ ಮಾಡಿ ಭಕ್ತರನ್ನು ಕಾಪಾಡುವ ತನ್ನ ಮಹತ್ ಕಾರ್ಯಕ್ಕಾಗಿ ಆತನು ಭೂಮಿಯಲ್ಲಿ ಇರುವವರೆಗೂ ಆತನಿಗೆ ನೆರವಾಗಲು ದೇವತೆಗಳು ಅಲ್ಲಿಯೇ ಇರಬೇಕು. ಅವರೆಲ್ಲರೂ ಕೂಡಲೇ ಯದುವಂಶದವರಲ್ಲಿ ಜನ್ಮ ತಾಳಬೇಕು. ಭಗವಂತನು ಸೂಕ್ತ ಕಾಲದಲ್ಲಿ ಅಲ್ಲಿ ಅವತರಿಸಿದನು. ದೇವೋತ್ತಮ ಪರಮಪುರುಷನಾದ ಕೃಷ್ಣನೇ ವಾಸುದೇವನ ಮಗನಾಗಿ ದರ್ಶನವಿತ್ತನು.
ಅವನ ಅವತಾರಕ್ಕೆ ಮೊದಲು ಪ್ರಭುವು ತನ್ನ ಮಹತ್ ಕಾರ್ಯವನ್ನು ಸಾಧಿಸಲು ನೆರವಾಗುವುದಕ್ಕಾಗಿ ಎಲ್ಲ ದೇವತೆಗಳು ಅವರ ಪತ್ನಿಯರು ಕಾಣಿಸಿಕೊಂಡರು. ಇಲ್ಲಿ ಬಳಸಿರುವ ಶಬ್ದ ತತ್ಪ್ರಿಯಾರ್ಥಂ ಎಂದರೆ ಪ್ರಭುವನ್ನು ಸಂತೋಷಗೊಳಿಸಲು ದೇವತೆಗಳು ಭೂಮಿಯಲ್ಲೂ ಜನ್ಮ ತಾಳಬೇಕು. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತನ ತೃಪ್ತಿಗಾಗಿಯೇ ಬದುಕುವ ಯಾವುದೇ ಜೀವಿಯು ದೇವತೆಯೇ. ತನ್ನ ಲಕ್ಷಾಂತರ ಹೆಡೆಗಳನ್ನು ಚಾಚಿ ವಿಶ್ವದ ಗ್ರಹಗಳಿಗೆ ಆಧಾರನಾಗಿರುವ ಮತ್ತು ಶ್ರೀಕೃಷ್ಣನ ಪೂರ್ಣಾಂಶನಾದ ಅನಂತನು ಭಗವಂತನ ಅವತಾರಕ್ಕೆ ಮೊದಲು ಭೂಮಿಯಲ್ಲಿ ಕಾಣಿಸಿಕೊಳ್ಳುವನೆಂದು ದೇವತೆಗಳಿಗೆ ತಿಳಿಸಲಾಯಿತು. ಬದ್ಧ ಆತ್ಮಗಳನ್ನೆಲ್ಲ ಆಕರ್ಷಿಸುವ ಭಗವಂತನ ಬಹಿರಂಗ ಶಕ್ತಿಯಾದ ಮಾಯೆಯು ಪರಮಪ್ರಭುವಿನ ಉದ್ದೇಶದ ಸಾಧನೆಗಾಗಿ ಕಾಣಿಸಿಕೊಳ್ಳುವುದಾಗಿಯೂ ದೇವತೆಗಳಿಗೆ ತಿಳಿಸಲಾಯಿತು. ದೇವತೆಗಳಿಗೆ ಕರ್ತವ್ಯವನ್ನು ತಿಳಿಸಿ ಅವರನ್ನು ಭೂದೇವಿಯನ್ನು ಸ್ವಾಂತನಗೊಳಿಸಲು ಎಲ್ಲ ಪ್ರಜಾಪತಿಗಳ ಜನಕನಾದ ಬ್ರಹ್ಮನು ಬ್ರಹ್ಮಲೋಕ ಎಂಬ ಹೆಸರಿನ ತನ್ನ ಲೋಕಕ್ಕೆ ಹೋದನು. ಎಲ್ಲ ಭೌತಿಕ ಗ್ರಹಗಳಲ್ಲಿ ಅದು ಅತ್ಯಂತ ಉನ್ನತವಾದುದು. ಯದುವಂಶದ ನಾಯಕ ಸುರಸೇನ ಎನ್ನುವ ರಾಜನು ಮಥುರಾ ಜಿಲ್ಲೆಯನ್ನು ಆಳುತ್ತಿದ್ದ. ಅರಸ ಸುರಸೇನನ ಆಳ್ವಿಕೆಯಿಂದಾಗಿ ಮಥುರೆಯು ಯಾದವ ಕುಲದ ಎಲ್ಲ ಅರಸರ ರಾಜಧಾನಿಯಾಯಿತು. ಏಕೆಂದರೆ ಯಾದವರು ದೈವಭಕ್ತರ ವಂಶ. ದ್ವಾರಕೆಯಲ್ಲಿ ಸ್ಥಿರವಾಗಿ ನೆಲೆಸುವಂತೆಯೇ ಶ್ರೀಕೃಷ್ಣ ಪ್ರಭುವು ಶಾಶ್ವತವಾಗಿ ನೆಲೆಸುವ ಸ್ಥಳ ಮಥುರಾ ಎಂದು ಅವರಿಗೆ ತಿಳಿದಿತ್ತು. ಸುರಸೇನನ ಮಗ ವಾಸುದೇವನು ದೇವಕಿಯನ್ನು ಮದುವೆಯಾದ ನಂತರ ಒಮ್ಮೆ ನವವಧುವಿನೊಂದಿಗೆ ರಥದಲ್ಲಿ ಮನೆಗೆ ಹೋಗುತ್ತಿದ್ದ. ದೇವಕಿಯ ತಂದೆ ದೇವಕ ಅವನಿಗೆ ಮಗಳಲ್ಲಿ ಬಹಳ ಪ್ರೀತಿ. ಆದುದರಿಂದ ಸಾಕಷ್ಟು ವರದಕ್ಷಿಣೆಯನ್ನು ಕೊಟ್ಟಿದ್ದ. ಚಿನ್ನದಿಂದ ಅಲಂಕರಿಸಿದ 100 ರಥಗಳನ್ನು ಕೊಟ್ಟಿದ್ದ. ಉಗ್ರಸೇನನ ಮಗ ಕಂಸನು ತನ್ನ ತಂಗಿ ದೇವಕಿಗೆ ಸಂತೋಷವಾಗಲೆಂದೇ ತಾನೇ ವಾಸುದೇವನ ರಥಕ್ಕೆ ಸಾರಥಿಯಾಗಿದ್ದ. ವೇದ ಕಾಲದ ನಾಗರಿಕತೆಯ ಪದ್ಧತಿಯಂತೆ ಹುಡುಗಿಗೆ ಮದುವೆಯಾದಾಗ ಅವಳ ಸೋದರನು ತನ್ನ ಸೋದರಿಯನ್ನು ಭಾವನನ್ನು ಅವರ ಮನೆಗೆ ಕರೆದೊಯ್ಯುತ್ತಾನೆ. ವಧುವಿಗೆ ತನ್ನ ತವರಿನ ಅಗಲಿಕೆಯಿಂದ ತೀವ್ರ ದುಃಖವಾಗಬಹುದಾದುದರಿಂದ ಅವಳು ಪತಿಗೃಹವನ್ನು ಸೇರುವವರೆಗೂ ಸೋದರನು ಅವಳೊಂದಿಗೆ ಹೋಗುತ್ತಾನೆ. ದೇವಕನು ನೀಡಿದ ವರದಕ್ಷಿಣೆ ಇದು: ಚಿನ್ನದ ಹಾರಗಳಿಂದ ಅಲಂಕೃತವಾದ 400 ಆನೆಗಳು, 15,000 ಅಲಂಕೃತ ಕುದುರೆಗಳು ಮತ್ತು 1,800 ರಥಗಳು. ತನ್ನ ಮಗಳೊಡನೆ 200 ಮಂದಿ ಸುಂದರ ಸ್ತ್ರೀಯರನ್ನು ಕಳಿಸಿದ. ಭಾರತದಲ್ಲಿ ಈಗಲೂ ಆಚರಣೆಯಲ್ಲಿರುವಂತೆ ಕ್ಷತ್ರಿಯ ವಿವಾಹ ಪದ್ಧತಿಯ ಪ್ರಕಾರ ಕ್ಷತ್ರಿಯ ಸಂಸಾರದಲ್ಲಿ ಮದುವೆಯಾದಾಗ ವಧುವಲ್ಲದೆ ವಧುವಿನ ಹಲವಾರು ಸುಂದರಿಯರಾದ ಗೆಳತಿಯರು ಅರಮನೆಗೆ ಹೋಗಬೇಕು. ರಾಣಿಯ ಅನುಯಾಯಿಗಳಾಗಿ ದಾಸಿಯರೆಂದು ಹೆಸರಿಸಿದ್ದರೂ ಅವರು ರಾಣಿಯ ಸಖಿಯರಾಗಿಯೇ ಇರುತ್ತಾರೆ. ಈ ಪದ್ಧತಿ ಅನಾದಿ ಕಾಲದಿಂದಲೂ ನಡೆದು ಬಂದಿದೆ. ಏನಿಲ್ಲವೆಂದರೂ 5,000 ವರ್ಷಗಳ ಹಿಂದೆ ಶ್ರೀಕೃಷ್ಣನ ಆಗಮನಕ್ಕೂ ಮೊದಲಿನ ಕಾಲದಲ್ಲಿಯೇ ಇದ್ದಿತೆಂದು ಹೇಳಬಹುದು. ಆದುದರಿಂದ ವಸುದೇವನು ತನ್ನ ಹೆಂಡತಿಯೊಡನೆ 200 ಮಂದಿ ಸುಂದರ ಯುವತಿಯರನ್ನು ತನ್ನ ಮನೆಗೆ ಕರೆತಂದ. ವಧು-ವರರು ರಥದಲ್ಲಿ ಕುಳಿತು ಸಾಗುತ್ತಿರುವಾಗ ಈ ಶುಭ ಗಳಿಗೆಯನ್ನು ಸೂಚಿಸಲು ವಿವಿಧವಾದ ಸಂಗೀತ ವಾದ್ಯಗಳನ್ನು ನುಡಿಸುತ್ತಿದ್ದರು. ಶಂಖಗಳು, ತುತ್ತೂರಿಗಳು, ನಗಾರಿಗಳು, ಬುರುಡೆ, ಮುದ್ದಲೆಗಳು ಎಲ್ಲ ವಾದ್ಯಗಳು ನುಡಿಸುತ್ತಿದ್ದರು. ಇವುಗಳು ಸೇರಿ ಮಧುರವಾದ ಸಂಗೀತ ಮೇಳವಾಗುತ್ತಿತ್ತು. ತುಂಬ ಹರ್ಷದಿಂದ ಮೆರವಣಿಗೆಯು ಸಾಗುತ್ತಿತ್ತು. ಕಂಸನು ರಥವನ್ನು ನಡೆಸುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಶರೀರವಾಣಿಯೊಂದರಿಂದ ಆಕಾಶವು ಕಂಪಿಸಿತು. ಆ ಧ್ವನಿಯು ಮುಖ್ಯವಾಗಿ ಕಂಸನಿಗೆ ಹೀಗೆ ಹೇಳಿತು: ಕಂಸ, ನೀನೊಬ್ಬ ಮೂರ್ಖ. ನೀನು ನಿನ್ನ ತಂಗಿ ಮತ್ತು ಭಾವನವರ ರಥವನ್ನು ನಡೆಸುತ್ತಿದ್ದೀಯೆ. ಆದರೆ ನಿನ್ನ ತಂಗಿಯ 8ನೇ ಮಗುವು ನಿನ್ನನ್ನು ಕೊಲ್ಲುತ್ತದೆ ಎಂದು ನಿನಗೆ ತಿಳಿಯದು. ಕಂಸನು ಭೋಜ ವಂಶದ ಉಗ್ರಸೇನನ ಮಗ.
ಭೋಜವಂಶದ ಎಲ್ಲ ರಾಜರಲ್ಲಿ ಅತ್ಯಂತ ರಾಕ್ಷಸ ಸ್ವಭಾವದವನು ಕಂಸ ಎಂದು ಹೇಳುತ್ತಿದ್ದರು. ಆಕಾಶದಲ್ಲಿ ಆ ಭವಿಷ್ಯವನ್ನ ಕೇಳುತ್ತಲೇ ಕಂಸನು ದೇವಕಿಯ ಕೂದಲನ್ನು ಹಿಡಿದು ತನ್ನ ಕತ್ತಿಯಿಂದ ಅವಳನ್ನು ಕೊಲ್ಲುವುದರಲ್ಲಿದ್ದನು. ಕಂಸನ ನಡತೆಯಿಂದ ವಾಸುದೇವನು ಚಿಕಿತನಾದನು. ಕ್ರೂರಿಯು ನಾಚಿಕೆಗೆಟ್ಟವನು ಆದ ತನ್ನ ಬಾಮೈದನನ್ನು ಸಮಾಧಾನಗೊಳಿಸಲು ನಿವೇದನೆಯಿಂದ ಮತ್ತು ಸಾಕ್ಷ್ಯಾಧಾರಗಳೊಡನೆ ಹೀಗೆ ಹೇಳಿದನು. ಪ್ರೀತಿಯ ಬಾಮೈದನಾದ ಕಂಸ, ನೀನು ಭೋಜವಂಶದ ಅತ್ಯಂತ ಪ್ರಖ್ಯಾತಿಯಾದ ಅರಸ. ನೀನು ಅತ್ಯಂತ ಶ್ರೇಷ್ಠ ಯೋಧ ಮತ್ತು ಅತ್ಯಂತ ಪರಾಕ್ರಮಿಯಾದ ಅರಸ ಎಂದು ಜನರಿಗೆ ತಿಳಿದಿದೆ. ನಿನ್ನ ತಂಗಿಯಾದವಳನ್ನು ಅವಳ ಮದುವೆಯ ಇಂಥ ಶುಭ ಸಮಯದಲ್ಲಿ ಕೊಲ್ಲಲು ಎಳಸುವಷ್ಟು ರೋಷವು ನಿನಗೇಕೆ ಬಂದಿದೆ? ನಿನಗೆ ಸಾವೆಂದರೆ ಇಷ್ಟು ಭಯವೇಕೆ? ನೀನು ಹುಟ್ಟುವಾಗಲೇ ನಿನ್ನ ಸಾವು ಹುಟ್ಟಿದೆ. ನೀನು ಹುಟ್ಟಿದ ದಿನದಿಂದಲೇ ಸಾಯಲು ಪ್ರಾರಂಭಿಸಿದ್ದೆ. ನಿನಗೀಗ 25 ವರ್ಷ ವಯಸ್ಸು ಎಂದುಕೊಂಡರೆ ನೀನು ಆಗಲೇ 25 ವರ್ಷ ಕಾಲ ಸತ್ತಿದ್ದೀಯ ಎಂದೇ ಅರ್ಥ. ಪ್ರತಿ ಕ್ಷಣವೂ ನೀನು ಸಾಯುತ್ತಿದ್ದೀಯ. ಆದ್ದರಿಂದ ಸಾವಿಗೆ ನೀನು ಇಷ್ಟು ಭಯಪಡುವುದೇಕೆ? ಕಡೆಗೆ ಸಾಯುವುದು ಅನಿವಾರ್ಯ. ನೀನು ಹಿಂದೆ ಸಾಯಬಹುದು, ಇನ್ನೂ 100 ವರ್ಷಗಳ ನಂತರ ಸಾಯಬಹುದು, ಆದರೆ ಸಾವು ತಪ್ಪಿದ್ದಲ್ಲ. ನಿನಗೆ ಇಷ್ಟೊಂದು ಹೆದರಿಕೆ ಏಕೆ? ವಾಸ್ತವವಾಗಿ ಸಾವೆಂದರೆ ಈಗಿನ ಶರೀರದ ನಾಶ. ಈಗಿನ ದೇಹವು ಕೆಲಸ ಮಾಡುವುದನ್ನು ನಿಲ್ಲಿಸಿ ಪಂಚಭೂತಗಳಲ್ಲಿ ಸೇರುತ್ತದೆ. ಒಳಗಿರುವ ಜೀವಾತ್ಮನು ಈ ಜನ್ಮದಲ್ಲಿ ತನ್ನ ಕರ್ಮಕ್ಕೆ ಫಲಕ್ಕನುಗುಣವಾಗಿ ಇನ್ನೊಂದು ದೇಹವನ್ನು ಸ್ವೀಕರಿಸುತ್ತಾನೆ. ಮನುಷ್ಯನು ನಡೆಯುವಾಗ ಒಂದು ಪಾದವನ್ನು ಮುಂದೆ ಇಟ್ಟು ತನ್ನ ಪಾದ ಭದ್ರವಾದ ನೆಲದ ಮೇಲಿದೆ ಎಂದು ಖಚಿತವಾಗುತ್ತಲೇ ಇನ್ನೊಂದು ಪಾದವನ್ನು ಎತ್ತಿ ಹಿಡಿಯುವಂತೆ ಇದು. ಇದೇ ರೀತಿ ದೇಹವು ಬದಲಾಗುತ್ತಿರುತ್ತದೆ. ಆತ್ಮನು ದೇಹದಿಂದ ದೇಹಕ್ಕೆ ಸಾಗುತ್ತಿರುತ್ತದೆ. ಗಿಡಗಳಲ್ಲಿನ ಹುಳಗಳು ಎಷ್ಟು ಎಚ್ಚರಿಕೆಯಿಂದ ಒಂದು ಸಣ್ಣ ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಸಾಗುತ್ತವೆ ನೋಡು. ಹಾಗೆಯೇ ಅವನ ಮೇಲಿನ ಯಜಮಾನರು ಅವನ ಮುಂದಿನ ಶರೀರವು ಯಾವುದು ಎಂದು ನಿರ್ಧರಿಸುತ್ತಲೇ ಜೀವಾತ್ಮನು ತನ್ನ ದೇಹವನ್ನು ಬದಲಾಯಿಸುತ್ತಾನೆ. ಜೀವಾತ್ಮನು ಈ ಭೌತಿಕ ಜಗತ್ತಿನಲ್ಲಿ ಬದ್ಧವಾಗಿರುವವರೆಗೆ ಅವನು ಒಂದಾದ ನಂತರ ಮತ್ತೊಂದು ದೇಹವನ್ನು ವಾಸಿಸಬೇಕು. ಅವನ ಈ ಜನ್ಮದ ಕರ್ಮಗಳು ಮತ್ತು ಫಲಗಳಿಗೆ ಅನುಗುಣವಾಗಿ ಪ್ರಕೃತಿಯ ನಿಯಮಗಳು ಅವನ ಮುಂದಿನ ದೇಹವನ್ನು ನೀಡುತ್ತವೆ. ಈ ದೇಹವು ನಾವು ಮತ್ತೆ ಮತ್ತೆ ಕನಸುಗಳಲ್ಲಿ ನೋಡುವ ದೇಹಗಳಲ್ಲಿ ಒಂದು ಅಷ್ಟೇ. ನಿದ್ರೆಯಲ್ಲಿ ಕನಸು ಕಾಣುವಾಗ ಮನಸ್ಸಿನ ಚಟುವಟಿಕೆಗಳಿಗೆ ಅನುಗುಣವಾಗಿ ನಾವು ಎಷ್ಟೋ ದೇಹಗಳನ್ನು ಸೃಷ್ಟಿಸುತ್ತೇವೆ. ನಾವು ಬಂಗಾರವನ್ನು ಕಂಡಿದ್ದೇವೆ, ಪರ್ವತವನ್ನು ಕಂಡಿದ್ದೇವೆ. ಎರಡನ್ನೂ ಸೇರಿ ಕನಸಿನಲ್ಲಿ ಬಂಗಾರದ ಪರ್ವತವನ್ನೇ ಕಾಣುತ್ತೇವೆ. ಆಕಾಶದಲ್ಲಿ ಹಾರುತ್ತಿರುವ ದೇಹವು ನಮಗಿರಬಹುದೆಂದು ಹಲವೊಮ್ಮೆ ಕನಸಿನಲ್ಲಿ ಕಾಣುತ್ತೇವೆ. ಆಗ ನಮ್ಮ ಈಗಿನ ದೇಹವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿರುತ್ತೇವೆ. ಹೀಗೆಯೇ ದೇಹಗಳು ಬದಲಾಗುತ್ತಿರುತ್ತವೆ. ಒಂದು ದೇಹದಲ್ಲಿದ್ದಾಗ ಹಿಂದಿನ ದೇಹಗಳನ್ನು ಮರೆತು ಬಿಡುತ್ತೇವೆ. ಕನಸಿನಲ್ಲಿ ನಾವು ನಾನಾ ಬಗೆಯ ಹೊಸ ದೇಹಗಳ ಸಂಪರ್ಕ ಮಾಡುತ್ತೇವೆ, ಆದರೆ ಎಚ್ಚರಿಕೆ ಆದಾಗ ಅವನ್ನು ಮರೆತು ಬಿಡುತ್ತೇವೆ. ಈ ಭೌತಿಕ ದೇಹಗಳನ್ನು ವಾಸ್ತವವಾಗಿ ನಮ್ಮ ಮನಸ್ಸು ಸೃಷ್ಟಿಸುತ್ತದೆ. ಆದರೆ ಈ ಕ್ಷಣದಲ್ಲಿ ನಿನಗೆ ಹಿಂದಿನ ದೇಹಗಳ ನೆನಪು ಇರುವುದಿಲ್ಲ. ಮನಸ್ಸು ಚಂಚಲ. ಒಮ್ಮೊಮ್ಮೆ ಒಂದು ವಸ್ತುವನ್ನು ಸ್ವೀಕರಿಸುತ್ತದೆ, ಮತ್ತೊಮ್ಮೆ ಅದನ್ನು ತಿರಸ್ಕರಿಸುತ್ತದೆ. ಇಂದ್ರಿಯಗಳನ್ನು ತೃಪ್ತಿಪಡಿಸುವ ರೂಪ, ರಸ, ಗಂಧ, ಶಬ್ದ ಮತ್ತು ಸ್ಪರ್ಶಗಳೆಂಬ ಈ 5 ವಿಷಯಗಳೊಡನೆ ಮನಸ್ಸು ಸಂಪರ್ಕ ಹೊಂದಿದೆ. ತಿರಸ್ಕಾರ ಮತ್ತು ಸ್ವೀಕಾರವೇ ಮನಸ್ಸಿನ ವೈಖರಿ. ವಿಚಾರ ಮಾಡುವ ತನ್ನ ವ್ಯಾಪಾರದಲ್ಲಿ ಮನಸ್ಸಿಗೆ ಇಂದ್ರಿಯ ವಿಷಯಗಳ ಸಂಪರ್ಕವಾಗುತ್ತದೆ. ಜೀವಾತ್ಮನಿಗೆ ಒಂದು ಬಗೆಯ ಶರೀರ ಬೇಕು ಎನಿಸಿದಾಗ ಅದಕ್ಕೆ ಆ ಶರೀರವು ಲಭ್ಯವಾಗುತ್ತದೆ. ಆದುದರಿಂದ ದೇಹವು ಭೌತಿಕ ಪ್ರಕೃತಿಯ ನಿಯಮಗಳ ಕೊಡುಗೆ. ದೇಹದ ರಚನೆಗೆ ಅನುಗುಣವಾಗಿ ಸುಖ ದುಃಖಗಳನ್ನು ಅನುಭವಿಸಲು ಜೀವಾತ್ಮನು ಒಂದು ಶರೀರವನ್ನು ಧರಿಸುತ್ತಾನೆ, ಮತ್ತೆ ಹೊರಕ್ಕೆ ಬರುತ್ತಾನೆ. ನಮಗೆ ಒಂದು ವಿಶಿಷ್ಟ ರೀತಿಯ ದೇಹವು ಇಲ್ಲದಿದ್ದರೆ ಹಿಂದಿನ ಜನ್ಮದ ಸಂಸ್ಕಾರಗಳಿಗೆ ಅನುಗುಣವಾಗಿ ನಾವು ಸುಖ ದುಃಖಗಳನ್ನು ಅನುಭವಿಸಲಾರವು. ಸಾವಿನ ಸಮಯದಲ್ಲಿ ನಮ್ಮ ಮನಸ್ಸಿನ ಸ್ಥಿತಿಗೆ ಅನುಗುಣವಾಗಿ ಈ ಬಗೆಯ ದೇಹವು ನಮಗೆ ಲಭ್ಯವಾಗುತ್ತದೆ.
ಸೂರ್ಯ ಚಂದ್ರ ನಕ್ಷತ್ರಗಳಂತೆ ಸ್ವಯಂ ಪ್ರಭೆಯುಳ್ಳ ಆಕಾಶಕಾಯಗಳು ನೀರು ಎಣ್ಣೆ ಮತ್ತು ತುಪ್ಪಗಳಂಥ ದ್ರವಗಳ ರಾಶಿಯಲ್ಲಿ ಪ್ರತಿಬಿಂಬಿತವಾಗುತ್ತವೆ. ದ್ರವರಾಶಿಯು ಚಲಿಸಿದಂತೆ ಪ್ರತಿಬಿಂಬವೂ ಚಲಿಸುತ್ತದೆ. ಚಂದ್ರನ ಪ್ರತಿಬಿಂಬವಿರುವುದು ನೀರಿನಲ್ಲಿ. ಚಲಿಸುವ ನೀರಿನ ಚಂದ್ರನು ಚಲಿಸುತ್ತಾ ಇದ್ದಾನೆ ಎನ್ನುವ ಛಾಯೆಯನ್ನು ಉಂಟು ಮಾಡುತ್ತದೆ. ಆದರೆ ಚಂದ್ರನು ಚಲಿಸುವುದಿಲ್ಲ. ಇದೇ ರೀತಿಯಲ್ಲಿ ಜೀವಾತ್ಮನಿಗೆ ದೇಹಗಳೊಡನೆ ಯಾವುದೇ ಸಂಬಂಧವಿಲ್ಲವಾದರೂ ಮನಸ್ಸಿನ ಸೂಕ್ಷ್ಮತೆಯಿಂದ ಜೀವಾತ್ಮನು ಬೇರೆ ಬೇರೆ ದೇಹಗಳನ್ನು ಪಡೆಯುತ್ತಾನೆ. ಮಾಯೆಯ ಪ್ರಭಾವದಿಂದ ಮೋಹಗೊಂಡವನಾಗಿ ಜೀವಾತ್ಮನು ತನ್ನ ಒಂದು ನಿರ್ದಿಷ್ಟ ದೇಹಕ್ಕೆ ಸೇರಿದವನು ಎಂಬ ಭ್ರಮೆಗೆ ಒಳಗಾಗುತ್ತಾನೆ. ಬದ್ಧ ಜೀವನದ ರೀತಿಯೇ ಇದು. ಒಬ್ಬ ಜೀವಾತ್ಮನು ಈಗ ಒಂದು ಮಾನವ ಶರೀರದಲ್ಲಿದ್ದಾನೆ ಎಂದು ಭಾವಿಸೋಣ. ತನ್ನ ಒಂದು ನಿರ್ದಿಷ್ಟ ದೇಶಕ್ಕೆ ಅಥವಾ ಸ್ಥಳಕ್ಕೆ ಸೇರಿದ ಮಾನವನ ಸಮುದಾಯಕ್ಕೆ ಸೇರಿದವನು ಎಂದು ಭಾವಿಸುತ್ತೇನೆ. ಈ ರೀತಿಯಲ್ಲಿ ತನ್ನನ್ನು ಗುರುತಿಸಿಕೊಂಡು ಅನಾವಶ್ಯಕವಾಗಿ ಇನ್ನೊಂದು ದೇಹವನ್ನು ಪ್ರವೇಶಿಸಲು ಸಿದ್ಧ ಮಾಡಿಕೊಳ್ಳುತ್ತಾನೆ. ಇಂತಹ ಬಯಕೆಗಳು ಮತ್ತು ಮಾನಸಿಕ ಸ್ಪೃಷ್ಟನೆಗಳೇ ಬೇರೆ ಬೇರೆ ಬಗೆಯ ದೇಹಗಳಿಗೆ ಕಾರಣ. ಭೌತಿಕ ಪ್ರಕೃತಿಯ ಆವರಣದ ಶಕ್ತಿ ಎಷ್ಟು ಪ್ರಬಲ ಎಂದರೆ ಜೀವಿಗೆ ಯಾವ ದೇಹವೂ ದೊರೆತರೂ ತೃಪ್ತನಾಗುತ್ತಾನೆ. ತುಂಬ ಸಂತೋಷದಿಂದ ದೇಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುತ್ತಾನೆ. ಆದುದರಿಂದ ನೀನು ನಿನ್ನ ಮನಸ್ಸು ಮತ್ತು ದೇಹಗಳ ಅಧಿಕಾರವಾಣಿಗೆ ಸೋಲಬೇಡ ಎಂದು ನಿನ್ನನ್ನು ಬೇಡುತ್ತೇನೆ. ಆನಂತರ ವಸುದೇವ ನವವಧುವಾದ ತನ್ನ ತಂಗಿಯ ವಿಷಯದಲ್ಲಿ ಅಸೂಯೆ ಪಡಬಾರದೆಂದು ಕಂಸನನ್ನು ಪ್ರಾರ್ಥಿಸಿದನು. ಮನುಷ್ಯನು ಯಾರ ವಿಷಯದಲ್ಲೂ ಅಸೂಯೆ ಪಡಬಾರದು, ಏಕೆಂದರೆ ಈ ಜನ್ಮದಲ್ಲಿಯೂ ಸಾವಿನ ನಂತರ ತೀರ್ಪು ಕೊಡುವ ಯಮರಾಜ ಮುಂದೆ ನಿಂತಾಗ ಮುಂದಿನ ಜನ್ಮದಲ್ಲಿಯೂ ಭಯಕ್ಕೆ ಅಸೂಯೆ ಕಾರಣ. ದೇವಕಿಯು ಎಷ್ಟಾದರೂ ಕಂಸನ ತಂಗಿ ಎಂದು ವಾಸುದೇವ ಅವಳ ಪರವಾಗಿ ಕಂಸನಲ್ಲಿ ಬೇಡಿಕೊಂಡ. ಅದು ವಿವಾಹವಾದ ಮಂಗಳಗಳಿಗೆ ಎಂದು ಬೇಡಿಕೊಂಡ. ತಂಗಿಯನ್ನು ತಮ್ಮನನ್ನು ಸ್ವಂತ ಮಕ್ಕಳಂತೆ ರಕ್ಷಿಸಬೇಕು. ಒಟ್ಟಿನಲ್ಲಿ ಪರಿಸ್ಥಿತಿಯು ಎಷ್ಟೇ ಸೂಕ್ಷ್ಮವಾಗಿದೆ ಎಂದರೆ ನೀನು ಅವಳನ್ನು ಕೊಂದರೆ ನಿನ್ನ ಅಸಾಧಾರಣ ಕೀರ್ತಿ ಮಾಸುವುದು ಎಂದು ವಾಸುದೇವ ವಿವೇಚಿಸಿ ಹೇಳಿದ. ವಸುದೇವನ ಸದ್ಬೋಧನೆಯಿಂದಲೂ ತತ್ವಜ್ಞಾನ ವಿವೇಚನೆಯಿಂದಲೂ ಕಂಸನನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸಿದ. ಆದರೆ ಕಂಸನ ಸಂಸ್ಕಾರವೇ ರಾಕ್ಷಸಿಯಾದುದರಿಂದ ಅವನಿಗೆ ಸಮಾಧಾನವಾಗಲೇ ಇಲ್ಲ. ಶ್ರೇಷ್ಠ ರಾಜವಂಶವೊಂದರಲ್ಲಿ ಹುಟ್ಟಿದರೂ ಅವನದು ರಾಕ್ಷಸೀಯ ಸಂಸ್ಕಾರವಾದುದರಿಂದ ಅವನು ಸದಾ ರಾಕ್ಷಸನೇ. ಅವನು ಸದ್ಬೋಧನೆಗೆ ಕಿವಿಗೊಡುವುದೇ ಇಲ್ಲ. ಅವನು ದೃಢ ಮನಸ್ಸು ಮಾಡಿರುವ ಕಳ್ಳನಂತೆ ಇಂಥವನಿಗೆ ನೀತಿ ನಿಯಮವೇನು ಉಪದೇಶಿಸಬಹುದು, ಆದರೆ ಇದರಿಂದ ಫಲವಾಗುವುದಿಲ್ಲ. ಹೀಗೆ ಸ್ವಭಾವತಃ ರಾಕ್ಷಸರು ಅಥವಾ ನಾಸ್ತಿಕರು ಆಗಿರುವುದು ಎಷ್ಟೋ ಅಧಿಕಾರವಾಣಿಯಿಂದ ಒಳ್ಳೆಯ ಉಪದೇಶವೂ ಬರಲಿ ಅದನ್ನು ಅರಗಿಸಿಕೊಳ್ಳುವುದೇ ಇಲ್ಲ. ದೇವತೆಗಳಿಗೂ ರಾಕ್ಷಸರಿಗೂ ಇರುವ ವ್ಯತ್ಯಾಸವೇ ಇದೆ. ಶ್ರೇಯಸ್ಕರವಾದ ಉಪದೇಶಗಳನ್ನು ಸ್ವೀಕರಿಸಿ ಅದರಂತೆ ಬದುಕಲು ಪ್ರಯತ್ನಿಸುವವರನ್ನು ದೇವತೆಗಳು ಎಂದು ಕರೆಯುತ್ತಾರೆ. ಇಂತಹ ಶ್ರೇಯಸ್ಕರ ಉಪದೇಶವನ್ನು ಸ್ವೀಕರಿಸಲಾರದವರು ರಾಕ್ಷಸರು. ಕಂಸನ ಮನವೊಲಿಸಿ ವಿಫಲನಾದ ವಾಸುದೇವನು ತನ್ನ ಹೆಂಡತಿ ದೇವಕಿಯನ್ನು ರಕ್ಷಿಸುವುದು ಹೇಗೆ ಎಂದು ಚಿಂತಿಸಿದನು. ವಿಪತ್ತು ಎರಗಲಿರುವಾಗ ಬುದ್ಧಿವಂತನಾದವನು ಸಾಧ್ಯವಾದಷ್ಟು ವಿಪತ್ತಿನ ಸ್ಥಿತಿಯಿಂದ ದೂರವಾಗಿರಲು ಪ್ರಯತ್ನಿಸಬೇಕು. ಆದರೆ ತನ್ನ ಬುದ್ಧಿಶಕ್ತಿಯನ್ನೆಲ್ಲ ಬಳಸಿದರೂ ಅಪಾಯದ ಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೇ ಹೋದರೆ ಅವನ ತಪ್ಪಿಲ್ಲ. ಮನುಷ್ಯನು ತನ್ನ ಕರ್ತವ್ಯವನ್ನು ಪಾಲಿಸಲು ಅದೆಷ್ಟು ಪ್ರಯತ್ನಿಸಬೇಕೋ ಇಷ್ಟಾದರೂ ಅವನ ಪ್ರಯತ್ನವು ವಿಫಲವಾದರೆ ತಪ್ಪು ಅವನದಲ್ಲ. ವಸುದೇವನು ತನ್ನ ಹೆಂಡತಿಯ ವಿಷಯವಾಗಿ ಹೀಗೆ ಯೋಚಿಸಿದ. ಈಗಲಂತೂ ದೇವಕಿಯ ಪ್ರಾಣವನ್ನು ಉಳಿಸುವುದು ಮುಖ್ಯ. ಮುಂದೆ ಮಕ್ಕಳಾದರೆ ಅವರನ್ನು ಉಳಿಸುವುದು ಹೇಗೆ ಎಂದು ಯೋಚಿಸಿದ್ದೇನೆ. ಅವನಿಗೆ ಇನ್ನೂ ಹೀಗೆನಿಸಿತು. ಕಂಸ, ಈಗ ನೀನು ಭಾವಿಸಿರುವಂತೆ ಮುಂದೆ ನನಗೆ ಕಂಸನನ್ನು ಕೊಲ್ಲುವ ಮಗು ಹುಟ್ಟುವುದರಿಂದ ದೇವಕಿ ಹಾಗೂ ಮಗು ಇಬ್ಬರೂ ಉಳಿದುಕೊಳ್ಳುತ್ತಾರೆ. ಏಕೆಂದರೆ ದೈವ ನಿಯಾಮಕನನ್ನು
ನೇಮಕವನ್ನು ಊಹಿಸಲು ಆಗದು. ಹೇಗಾದರೂ ಮಾಡಿ ಈಗ ದೇವಕಿ ಪ್ರಾಣವನ್ನು ನಾನು ಉಳಿಸಬೇಕು. ಕಾಡಿನಲ್ಲಿ ದಗದಗಿಸುವ ದುಳ್ಳರಿಗೆ ಒಂದು ಬಗೆಯ ಮರದ ಸಂಪರ್ಕ ಹೇಗೆ ಆಗುತ್ತದೆ ಎನ್ನುವುದು ಹೇಗೆ ಖಂಡಿತವಾಗಿ ತಿಳಿಯೋದೋ ಹಾಗೆ ಒಂದು ಜೀವಾತ್ಮಕ್ಕೂ ಒಂದು ಬಗೆಯ ದೇಹ ಸಂಪರ್ಕ ಹೇಗೆ ಬರುತ್ತದೆ ಎನ್ನುವುದು ಖಂಡಿತವಾಗಿ ತಿಳಿದು ಕಾಡ್ಗಿಚ್ಚು ಉಂಟಾದಾಗ ಪ್ರಜ್ವಲಿಸುವ ಉರಿ ಗಾಳಿಯ ಪ್ರಭಾವದಿಂದ ಒಮ್ಮೊಮ್ಮೆ ಒಂದು ಮರವನ್ನು ದಾಟಿ ಹಾರಿ ಮತ್ತೊಂದು ಮರಕ್ಕೆ ಹಬ್ಬುತ್ತದೆ ಎನ್ನುವುದು ಅನುಭವದ ಮಾತು. ಹೀಗೆ ಜೀವಾತ್ಮನು ತನ್ನ ಕರ್ತವ್ಯ ಪಾಲನೆಯಲ್ಲಿ ಬಹಳ ಎಚ್ಚರದಿಂದಿರಬಹುದು, ಭಯಗ್ರಸ್ತನಾಗಿರಬಹುದು. ಆದರೂ ಮುಂದಿನ ಜನ್ಮದಲ್ಲಿ ಅವನಿಗೆ ಯಾವ ಬಗೆಯ ದೇಹವು ಲಭ್ಯವಾಗುತ್ತದೆ ಎಂದು ಹೇಳುವುದು ಕಷ್ಟ. ಭರತ ಮಹಾರಾಜನು ಆತ್ಮ ಸಾಕ್ಷಾತ್ಕಾರದ ಕರ್ತವ್ಯಗಳನ್ನು ಬಹು ನಿಷ್ಠೆಯಿಂದ ಪಾಲಿಸುತ್ತಿದ್ದ. ಆದರೆ ಆತನು ಆಕಸ್ಮಿಕವಾಗಿ ಒಂದು ಜಿಂಕೆಯ ಪ್ರತಿ ಸ್ವಲ್ಪ ಕಾಲ ಸಿಲುಕಿದ್ದರಿಂದ ಮುಂದಿನ ಜನ್ಮದಲ್ಲಿ ಜಿಂಕೆಯ ದೇಹವನ್ನೇ ಪಡೆಯಬೇಕಾಯಿತು. ತನ್ನ ಹೆಂಡತಿಯನ್ನು ಉಳಿಸುವುದು ಹೇಗೆ ಎಂದು ಯೋಚಿಸಿ ವಾಸುದೇವನು ಕಂಸನನ್ನು ಮಹಾಪಾಪಿಯಾದವರು ಬಹು ಗೌರವದಿಂದ ಅವನೊಡನೆ ಮಾತನಾಡಲು ಪ್ರಯತ್ನಿಸಿದ. ವಾಸುದೇವನಂತಹ ಮಹಾಸೌಜನ್ಯನನ್ನು ಕಂಸನಂತಹ ಮನುಷ್ಯನು ಹೊಗಳಬೇಕಾಯಿತು. ಇಂಥ ಸಂಗತಿಗಳು ನಡೆಯುತ್ತವೆ. ಎಲ್ಲ ಜಾಣ್ಮೆ ವ್ಯವಹಾರಗಳ ರೀತಿಯೇ ಇದು. ವಸುದೇವನಿಗೆ ಬಹು ಅಸಮಾಧಾನವಾಗಿದ್ದರೂ ತಾನು ಹರ್ಷಚಿತ್ತನಾಗಿದ್ದನಂತೆ ಹೊರಗೆ ತೋರಿಸಿಕೊಂಡು ಕಂಸನು ಮಹಾಕ್ರೂರಿಯಾದುದರಿಂದ ನಾಚಿಕೆಗೆಟ್ಟ ಕಂಸನನ್ನು ಈ ರೀತಿಯಲ್ಲಿ ಮಾತನಾಡಿಸಿದ. ವಾಸುದೇವನು ಕಂಸನಿಗೆ ಹೇಗೆ ಹೇಳಿದನು: ಪ್ರೀತಿಯ ಭಾಮೈದ, ನಿನ್ನ ತಂಗಿಯಿಂದ ನಿನಗೆ ಅಪಾಯವಿಲ್ಲ ಎನ್ನುವುದು ಕುರಿತು ದಯವಿಟ್ಟು ಯೋಚಿಸು. ಆಕಾಶದಿಂದ ಭವಿಷ್ಯ ನುಡಿಯುವ ವಾಣಿಯು ಕೇಳಿ ನೀನು ಅಪಾಯ ಬರುವುದೆಂದು ಯೋಚಿಸುತ್ತಿದ್ದೀಯ. ಆದರೆ ಅಪಾಯ ಬರುವುದು ನಿನ್ನ ತಂಗಿಯ ಗಂಡು ಮಕ್ಕಳಿಂದ. ಅವರು ಈಗ ಇಲ್ಲಿ ಇಲ್ಲ. ಯಾರಿಗೆ ಗೊತ್ತು, ಮುಂದೆ ಗಂಡು ಮಕ್ಕಳು ಹುಟ್ಟಬಹುದು, ಹುಟ್ಟದೇ ಇರಬಹುದು. ಇದೆಲ್ಲವನ್ನು ಪರಿಗಣಿಸಿದರೆ ಈಗಲಂತೂ ನೀನು ಸುರಕ್ಷಿತನಾಗಿದ್ದೀಯ. ನಿನ್ನ ತಂಗಿಯ ವಿಷಯದಲ್ಲಿ ಹೆದರಲು ಕಾರಣವಿಲ್ಲ. ಅವಳಿಗೂ ಗಂಡು ಮಕ್ಕಳಾದರೆ ನಾನು ನಿನ್ನ ಇಷ್ಟ ಬಂದಂತೆ ಮಾಡಲು ನಿನಗೆ ಒಪ್ಪಿಸುವೆನೆಂದು ಭರವಸೆ ನೀಡುತ್ತೇನೆ. ವಸುದೇವನು ಕೊಟ್ಟ ಮಾತಿಗೆ ಎಷ್ಟು ಬೆಲೆ ಎಂದು ಕಂಸನಿಗೆ ತಿಳಿಯಿತು. ಅವನ ವಾದವು ಅವನ ಮನಸ್ಸಿಗೆ ಹಿಡಿಸಿತು. ಈ ಸಮಯಕ್ಕಂತೂ ತಂಗಿಯನ್ನು ಕೊಲ್ಲುವ ಹೇಯ ಪಾಪ ಕೃತ್ಯವನ್ನು ಬಿಟ್ಟು ವಸುದೇವನಿಗೆ ಸಂತೋಷವಾಯಿತು. ಕಂಸನ ನಿರ್ಧಾರವನ್ನು ಹೊಗಳಿದ. ತನ್ನ ಮನೆಗೆ ಬಂದ. ಕಾಲ ಕಳೆದಂತೆ ದೇವಕಿಯು 8 ಗಂಡು ಮಕ್ಕಳನ್ನು ಒಬ್ಬ ಹೆಣ್ಣು ಮಗಳನ್ನು ಹಡೆದಳು. ಮೊದಲನೇ ಗಂಡು ಮಗು ಹುಟ್ಟಿದಾಗ ವಾಸುದೇವನು ತನ್ನ ಮಾತುಗಳನ್ನು ಕೊಟ್ಟಿದ್ದಂತೆ ಕೂಡಲೇ ಕಂಸನ ಬಳಿಗೆ ಹೋಗಿ ಒಪ್ಪಿಸಿದ. ವಾಸುದೇವನು ಬಹಳ ಉದಾತ್ತ ಸ್ವಭಾವದವನು. ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ಎಂದು ಅವರು ಹೇಳುತ್ತಾರೆ. ಈ ಕೀರ್ತಿಯನ್ನು ಉಳಿಸಿಕೊಳ್ಳಬೇಕೆಂದು ಬಯಸಿದ. ಆಗ ತಾನೇ ಹುಟ್ಟಿದ ಮಗುವನ್ನು ಕಂಸನಿಗೆ ಒಪ್ಪಿಸಲು ವಾಸುದೇವನಿಗೆ ಸಂಕಟವಾದರೂ ಕಂಸನು ಆತನನ್ನು ಸಂತೋಷದಿಂದ ಬರಿಮಾಡಿಕೊಂಡನು. ವಸುದೇವನು ನಡೆದುಕೊಂಡ ರೀತಿಯಿಂದ ಆತನಲ್ಲಿಯೇ ಒಂದಿಷ್ಟು ಕರುಣೆಯು ಮೂಡಿತು. ಈ ಘಟನೆಯು ಮಾರ್ಗದರ್ಶನವಾದುದು. ವಾಸುದೇವನಂತಹ ಮಹಾತ್ಮರ ಪಾಲಿಗೆ ಕರ್ತವ್ಯ ಪಾಲನೆಯ ಕಾಲದಲ್ಲಿ ನೋವು ಇರುತ್ತದೆ ಎಂದು ಪರಿಗಣಿಸುವಂಥದ್ದು ಯಾವುದೂ ಇಲ್ಲ. ವಾಸುದೇವನಂತಹ ಜ್ಞಾನಿಯು ಯಾವ ಬಗೆಯ ಅನಿಶ್ಚಿತತೆಯ ಇಲ್ಲದೆ ತನ್ನ ಕರ್ತವ್ಯವನ್ನ ಮಾಡುತ್ತಾನೆ. ಆದರೆ ಕಂಸನಂತಹ ರಾಕ್ಷಸನು ಯಾವುದೇ ಹೀನವಾದ ಕೃತ್ಯವನ್ನು ಮಾಡಲು ಹಿಂಜರಿಯುವುದಿಲ್ಲ. ಆದ್ದರಿಂದ ಸಂತ ಸುದರ್ಶನನವನು ಬದುಕಿನಲ್ಲಿ ಎಂತಹ ಸಂಕಟ ಸ್ಥಿತಿಯನ್ನಾದರೂ ಊಹಿಸಬಲ್ಲ. ಜ್ಞಾನಿಯು ಅನುಕೂಲಕರವಾದ ಸನ್ನಿವೇಶಕ್ಕಾಗಿ ಕಾಯದೆ ತನ್ನ ಕರ್ತವ್ಯವನ್ನು ಮಾಡಬಲ್ಲ. ಕಂಸನಂತಹ ದುಷ್ಕರ್ಮಿಯು ಎಂಥ ಪಾಪ ಕೃತ್ಯವನ್ನಾದರೂ ಮಾಡಬಲ್ಲ. ಭಕ್ತನು ದೇವೋತ್ತಮ ಪರಮ ಪುರುಷನನ್ನು ಸಂತುಷ್ಟಿಗೊಳಿಸುವುದಕ್ಕಾಗಿಯೇ ಯಾವ ತ್ಯಾಗವನ್ನಾದರೂ ಮಾಡಬಲ್ಲ ಎಂದು ಹೇಳುವುದುಂಟು. ವಸುದೇವನು ನಡೆದುಕೊಂಡ ರೀತಿಯಿಂದ ಕಂಸನು ಸುಪ್ರೀತನಾದನು. ವಸುದೇವನು ತನ್ನ ವಚನವನ್ನು ಉಳಿಸಿಕೊಂಡಿದ್ದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ಅವನ ವಿಷಯದಲ್ಲಿ ಕರುಣೆಯೂ ಸಂತೋಷವೂ ಮೂಡುವುದರಿಂದ ಅವನು ಹೀಗೆ ಹೇಳಿದ: ಪ್ರೀತಿಯ ವಾಸುದೇವ, ಈ ಮಗು ನೀನು ನನಗೆ ಒಪ್ಪಿಸಬೇಕಾಗಿಲ್ಲ. ಈ ಮಗುವಿನಿಂದ
ನನಗೆ ಅಪಾಯವಿಲ್ಲ. ನಿನ್ನ ಮತ್ತು ದೇವಕಿಯ 8ನೇ ಮಗನು ನನ್ನನ್ನು ಕೊಲ್ಲುತ್ತಾನೆ ಎಂದು ಕೇಳಿದ್ದೇನೆ. ಅನಗತ್ಯವಾಗಿ ಈ ಮಗುವನ್ನು ನಾನೇಕೆ ಕೊಲ್ಲಬೇಕು? ನೀನು ಅದನ್ನು ಹಿಂದಕ್ಕೆ ಒಯ್ಯಬಹುದು. ತನ್ನ ಮೊದಲ ಮಗುವನ್ನು ಕರೆದುಕೊಂಡು ಹಿಂತಿರುಗುತ್ತಿದ್ದಾಗ ವಾಸುದೇವನು ಕಂಸನ ರೀತಿಯಿಂದ ಸಂತೋಷವಾದರೂ ಕಂಸನಿಗೆ ಯಾವುದೇ ಅಂಕೆ ಇಲ್ಲವಾದುದರಿಂದ ಅವನು ನೆಚ್ಚುವಂತಿರಲಿಲ್ಲ ಎಂದು ಅವರಿಗೆ ತಿಳಿದಿತ್ತು. ತನ್ನ ನಿಶ್ಚಯದಲ್ಲಿ ದೃಢವಾಗಿರಲಾರ ಶ್ರೇಷ್ಠ ರಾಜಕಾರಣಿಯಾದ ಚಾಣಕ್ಯ ಪಂಡಿತನು ರಾಜತಾಂತ್ರಿಕ ನಿಪುಣವನ್ನಾಗಲಿ ಹೆಂಗಸರನ್ನಾಗಲಿ ಎಂದು ನಂಬಬೇಡ ಎಂದಿದ್ದಾನೆ. ಸಂಶಯವಿಲ್ಲದೆ ಇಂದ್ರಿಯ ಭೋಗಕ್ಕೆ ತುತ್ತಾದವರು ಎಂದಿಗೂ ಪ್ರಾಮಾಣಿಕವಾಗಿರಲಾರರು. ಅವರು ಯಾವ ವಿಷಯದಲ್ಲೂ ನಂಬುವಂತಿಲ್ಲ. ಈ ಸಮಯಕ್ಕೆ ಮಹರ್ಷಿ ನಾರದರು ಕಂಸನ ಬಳಿಗೆ ಬಂದರು. ಕಂಸನು ಕರುಣೆಯಿಂದ ವಾಸುದೇವನನ್ನು ಮೊದಲ ಮಗನನ್ನು ಹಿಂದಕ್ಕೆ ಕೊಟ್ಟ ಸಂಗತಿ ಅವರಿಗೆ ತಿಳಿಯಿತು. ಆದಷ್ಟು ಕ್ಷಿಪ್ರವಾಗಿ ಶ್ರೀಕೃಷ್ಣ ಭೂಮಿಗೆ ಆಗಮಿಸುವಂತೆ ಮಾಡಲು ನಾರದರು ಕಾತುರರಾಗಿದ್ದರು. ವೃಂದಾವನದಲ್ಲಿ ನಂದ ಮಹಾರಾಜ, ಎಲ್ಲ ಗೋಪಾಲಕರು, ಗೋಪಿಯರು ಅಲ್ಲದೆ ವಸುದೇವನು, ಆತನ ತಂದೆ ಉಗ್ರಸೇನನು, ಯದುವಂಶದಲ್ಲಿ ಹುಟ್ಟಿದ ಋಷಿ ವಂಶದ ಅವನ ಎಲ್ಲ ನೆಂಟರು ಭಗವಂತನ ಅವತಾರಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅವರು ಕಂಸನಿಗೆ ತಿಳಿಸಿದರು. ಈ ಕುಟುಂಬಗಳ ಸ್ನೇಹಿತರು ಮತ್ತು ನಂಟರು ಮತ್ತು ಅವುಗಳಲ್ಲಿ ಜನಿಸುವ ಎಲ್ಲ ದೇವತೆಗಳ ವಿಷಯದಲ್ಲಿ ಜಾಗೃತೆಯಿಂದಿರಬೇಕೆಂದು ಅವರು ಕಂಸನಿಗೆ ಎಚ್ಚರಿಕೆ ಹೇಳಿದರು. ಕಂಸನು ಅವನ ಸ್ನೇಹಿತರು ಸಲಹೆಗಾರರು ಎಲ್ಲರೂ ರಾಕ್ಷಸರೇ. ರಾಕ್ಷಸರಿಗೆ ಯಾವಾಗಲೂ ದೇವತೆಗಳೆಂದರೆ ಭಯ. ಬೇರೆ ಬೇರೆ ಕುಟುಂಬಗಳಲ್ಲಿ ದೇವತೆಗಳು ಜನ್ಮ ತಾಳುತ್ತಿದ್ದಾರೆ ಎಂದು ನಾರದರಿಂದ ತಿಳಿದ ಕಂಸನು ಕೂಡಲೇ ಎಚ್ಚರ ವಹಿಸಿದ. ದೇವತೆಗಳು ಆಗಲೇ ಕಾಣಿಸಿಕೊಂಡಿದ್ದರಿಂದ ವಿಷ್ಣುವು ಕ್ಷಿಪ್ರವಾಗಿ ಬರುತ್ತಾನೆ ಎಂದು ಅರ್ಥ ಮಾಡಿಕೊಂಡು ತನ್ನ ಭಾವ ವಸುದೇವನನ್ನು ದೇವಕಿಯನ್ನು ಬಂಧಿಸಿ ಸೆರೆಮನೆಗೆ ಹಾಕಿದನು. ಕಬ್ಬಿಣದ ಸರಪಣಿಗಳಿಂದ ಬಂಧಿತರಾಗಿ ಸೆರೆಮನೆಯಲ್ಲಿ ವಾಸುದೇವ ಮತ್ತು ದೇವಕಿಯರಿಗೆ ಪುತ್ರನು ಪ್ರತಿ ವರ್ಷವೂ ಒಂದು ಗಂಡು ಮಗುವಾಗುತ್ತಿತ್ತು. ಪ್ರತಿಯೊಂದು ಮಗು ವಿಷ್ಣುವಿನ ಅವತಾರವೆಂದು ಯೋಚಿಸಿ ಕಂಸನು ಒಂದಾದ ಮೇಲೊಂದರಂತೆ ಅವನನ್ನು ಕೊಲ್ಲುತ್ತಾ ಬಂದ. ಅವನಿಗೆ 8ನೇ ಮಗುವಿನ ವಿಷಯದಲ್ಲಿ ವಿಶೇಷ ಭಯ. ಆದರೆ ನಾರದರು ಬಂದು ಹೋದ ನಂತರ ಅವನು ಯಾವ ಮಗುವನ್ನಾದರೂ ಕೃಷ್ಣನಾಗಿರಬಹುದು ಎಂದು ತೀರ್ಮಾನಿಸಿದ. ಆದುದರಿಂದ ದೇವಕಿ ಮತ್ತು ವಸುದೇವರ ಪ್ರತಿಯೊಂದು ಮಗುವನ್ನು ಕೊಲ್ಲುವುದೇ ಉತ್ತಮ ಎಂದು ಭಾವಿಸಿದ. ಕಂಸನ ನಡತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟವೇನೂ ಅಲ್ಲ. ತಮ್ಮ ಆಕಾಂಕ್ಷೆಗಳ ತೃಪ್ತಿಗಾಗಿ ತಂದೆ, ಸೋದರ ಅಥವಾ ಇಡೀ ಒಂದು ಕುಟುಂಬವನ್ನು ಸಹಿತನು ಕೊಂದ ರಾಜವಂಶದ ಉದಾಹರಣೆಗಳು ಜಗತ್ತಿನ ಇತಿಹಾಸದಲ್ಲಿ ಹೇರಳವಾಗಿವೆ. ಇದರಲ್ಲಿ ಆಶ್ಚರ್ಯವನ್ನು ಉಂಟುಮಾಡುವಂಥದ್ದೇನೂ ಇಲ್ಲ. ರಾಕ್ಷಸ ಸ್ವಭಾವದವರು ತಮ್ಮ ಹೀನ ಆಕಾಂಕ್ಷೆಗಳಿಗಾಗಿ ಯಾರನ್ನೇ ಆದರೂ ಕೊಂದು ಬಿಡಬಲ್ಲರು. ನಾರದರ ಕೃಪೆಯಿಂದ ಕಂಸನಿಗೆ ತನ್ನ ಹಿಂದಿನ ಜನ್ಮದ ಅರಿವಾಯಿತು. ಹಿಂದಿನ ಜನ್ಮದಲ್ಲಿ ತಾನು ಕಾಲನೇಮಿ ಎಂಬ ರಾಕ್ಷಸನಾಗಿದ್ದೆ. ಶ್ರೀ ವಿಷ್ಣುವು ತನ್ನನ್ನು ಕೊಂದ ಎಂದು ಅವನಿಗೆ ತಿಳಿಯಿತು. ಭೋಜ ವಂಶದಲ್ಲಿ ಹುಟ್ಟಿದ ಅವನು ಯದುವಂಶದ ವೈರಿಯಾಗಲು ನಿಶ್ಚಯಿಸಿದ. ಹಿಂದಿನ ಜನ್ಮದಲ್ಲಿ ತನ್ನನ್ನು ಕೊಂದಂತೆ ಈ ಜನ್ಮದಲ್ಲಿಯೂ ಕೃಷ್ಣ ತನ್ನನ್ನು ಕೊಲ್ಲಬಹುದು ಎಂದು ಅವನಿಗೆ ಅನಿಸಿತು. ಯದು, ಭೋಜ ಮತ್ತು ಅಂಧಕಾರ ವಂಶಗಳಲ್ಲಿ ಕಂಸನ ತಂದೆ ಉಗ್ರಸೇನನು ಅಧಿರಾಜ ಮೊಟ್ಟ ಮೊದಲು ಕಂಸನು ಅವನನ್ನು ಸೆರೆಮನೆಗೆ ಕಳುಹಿಸಿದನು. ವಸುದೇವನ ತಂದೆ ಸುರಸೇನನ ರಾಜ್ಯವನ್ನು ಆಕ್ರಮಿಸಿದನು. ತಾನೇ ಇಂಥ ಎಲ್ಲ ರಾಜ್ಯಗಳ ಅರಸ ಎಂದು ಘೋಷಿಸಿದನು. ಕೃಷ್ಣ ಅವತಾರ ಎನ್ನುವ ಮೊದಲನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.
ಹರೇ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಅಂತ ಶ್ರೀಕೃಷ್ಣಾರ್ಪಣಸ್ತು. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನೀವು ಈ ಕಥೆಯನ್ನು ಒಂದೇ ಸಲ ಕೇಳಿ ನಿಲ್ಲಿಸ್ಬೇಡಿ, ದಯವಿಟ್ಟು ಮತ್ತೊಮ್ಮೆ ಮೊಗದೊಮ್ಮೆ ಕೇಳಿ. ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ನನಗೆ ಸೇವೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಕೃಷ್ಣಾರ್ಪಣಸ್ತು.